ಅಜ್ಜಿ ಏನ್ ಮಾಡ್ತಿದ್ದೀರಾ? ಇದೇನು ಇಬ್ರು ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದ್ದೀರಿ? ಎಲ್ಲರೂ ಕೇಳ್ಕೊಂಡಿರಾ? ಇಲ್ಲ ಅಜ್ಜಿ ಬೇಡ. ಅರೆ ಅಭ್ಯಾಸ ಮಾಡ್ಕೊಳ್ಳಿ, ಊಟ ಗೀಟ ಆದ್ಮೇಲೆ ಹಾಕಳದ. ಅಜ್ಜಿ ನಿಮ್ ಜೊತೆ ಏನೋ ಮಾತಾಡ್ಬೇಕಿತ್ತು. ಏನೋ ಮಾತಾಡ್ಬೇಕಾಯ್ತಾ? ಅದಕ್ಕೆ ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದ್ದೀರಾ ಇಬ್ರು? ಏನ್ ಸಮಾಚಾರ? ಬಂದು ಕೂತ್ಕೊಳ್ಳಿ. ಯಾಕೆ ಎರಡು ಖಾಲಿ ಆಗಿದಾವ ಸಾಮಾನು? ಒಂದು ಸಾಮಾನು ಕೊಡ್ಬೇಕಾ? ಅದೇನು ಅಲ್ಲ ಅಜ್ಜಿ, ಬೇರೆ ವಿಚಾರ ಮಾತಾಡು ನಂದಿನಿ. ಅಲ್ಲ ಕಣಜ್ಜಿ, ಅದೆಲ್ಲ ಬೇರೆ ವಿಚಾರ ಮಾತಾಡಕ್ಕೆ. ಸರಿ ಕತ್ ಬಂದು ಕೂತ್ಕೊಳ್ಳಿ. ಎಲ್ಲೇ ಸೂರ್ಯ ಎಲ್ಲ ಕಾಣ್ತಾನೆ ಇಲ್ವಲ್ಲ? ತಾತನ ಜೊತೆ ಹೋದ್ರು, ಎಲ್ಲೋದು ಅಂತ ನನಗೆ ಗೊತ್ತಿಲ್ಲ ಅಜ್ಜಿ. ಏನೋ ಮಾತಾಡ್ಬೇಕು ಅನ್ಕ ಬಂದ್ರಿ. ಏನ್ ಸಮಾಚಾರ? ಅದೇ ಅಜ್ಜಿ, ಇವಾಗ ಇಲ್ಲಿಗೆ ಬಂದಿದ್ದೀವಲ್ಲ ಹಳ್ಳಿಗೆ, ಅಲ್ಲಿ ಸಿಕ್ಕಾಬಿಟ್ಟೆ ಕೆಲಸ ಎಲ್ಲ ಇತ್ತು. ಇನ್ನು ಯಾವ ಕೆಲಸನೂ ಮುಗಿಸಿರಲಿಲ್ಲ. ಎಲ್ಲ ಕೆಲಸ ಹಾಗೆ ಪೆಂಡಿಂಗ್ ಇತ್ತು. ಅದನ್ನು ಮುಗಿಸ್ಬಿಟ್ಟು ವಾಪಸ್ ಬರ್ಬೋದಾಗಿತ್ತು. ಅದಕ್ಕೆ ಸಿಟಿಗೆ ಯಾವಾಗ ಹೋಗೋಣ ಅಂತ ಕೇಳೋದಕ್ಕೆ ಬಂದೆ ಅಜ್ಜಿ ನಿಮ್ಮನ್ನ. ಆ ಮನೆಗೆ ಯಾವಾಗ ಹೋಗೋದು, ಊರಿಗೆ ಯಾವಾಗ ಹೋಗೋದು ಅಂತ. ನೀವು ಯಾವುದೂ ಹೇಳಲೇ ಇಲ್ವಲ್ಲ. ಸರಿ ಸೂರ್ಯನುವೆ ಹಂಗೆ ಹೇಳ್ದೆ. ಸದ್ಯ ಸೂರ್ಯ ಅವರು ಅದೇ ರೀತಿ ಹೇಳಿದಾರಾ? ಹಾಗಿದ್ರೆ ಸೂರ್ಯ ಅವರು ಟ್ರೈ ಮಾಡ್ತಾ ಇದ್ದಾರೆ ಅನ್ಸುತ್ತೆ ನಮ್ಮನ್ನ ಸಿಟಿಗೆ ಕರ್ಕೊಂಡು ಹೋಗೋದಕ್ಕೆ. ಅಲ್ಲ ಸೂರ್ಯವ್ರಿಗೆ ಇಷ್ಟ ಇಲ್ವೇನೋ ಕಣೆಯಲ್ಲಿ ಇರೋಕ್ಕೆ? ಇಲ್ಲ ಸೂರ್ಯವ್ರಿಗೆ ಇವ್ರ ಮನೆಯಲ್ಲಿ ಇಷ್ಟ. ಆದ್ರೆ ಅದಕ್ಕೆ ಸಿಟಿಗೆ ಹೋಗ್ಬೇಕು ಅಂತಿದ್ರು. ಹೌದಾ ಅಜ್ಜಿ? ಯಾಕಂತ ಇದ್ರು? ಯಾಕೆ ಹೋಗ್ತೀರಿ ಅಂತಿದ್ರು? ಅದೇನೋ ಕೆಲಸ ಇದ್ದದು ಅಂತಾರೆ. ಇದ್ರದ್ದು ಹಪ್ಳದ ಅಂಗಡಿದು, ಅದು ಕಾರ್ಗರ ಪುಡಿದು, ಅಲ್ಲಿ ಕೆಲಸ ಮುಗಿಸ್ಬಿಟ್ಟು ಬರ್ತೀವಿ ಅಂತಿದ್ದ. ಅದಕ್ಕೆ ಸರಿ ಹೋಗಿದ್ ಬಪ್ಪ ಅಂದೆ. ಅಜ್ಜಿ ನಾವು ನೀವೇನು ಮಾಡಕೋದಿರಿ? ಏನು ಮಾಡಕೋದಿರಿ ನೀವು? ಅವನು ಕೆಲಸ ಮುಗಿಸ್ಬಿಟ್ಟು ಬರ್ತಾನೆ, ಕತೆ ಒತ್ತಾರ ಹೋಗಿ ಸಂಜೆ ಬರ್ತಾನೆ. ನೀವು ಬೇರೆ ಅಲ್ಲಿ ಮೆರವಣಿಗೆ ಮಾಡ್ಕೊ ಹೋದಿರಾ? ಏನು ಬೇಡ ಕತೆ, ನೀವು ಇಲ್ಲೇ ಇರಿ. ಅಲ್ಲ ಇದೇನು ಅಜ್ಜಿ ಈ ಥರ ಹೇಳ್ಬಿಟ್ರು? ಹೋಗಪ್ಪ, ಏನು ಹೇಳಿದ್ರು ಯಾವುದಕ್ಕೂ ಉಲ್ಟನೇ ಮಾತಾಡ್ತಾರೆ. ನಾನೆಲ್ಲ ಹೂ ಅಂದ ತಕ್ಷಣ ನಾನು ಎಲ್ಲರೂ ನಮ್ಮನ್ನೆಲ್ಲ ಕರ್ಕೊ ಹೋಗ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಇಲ್ಲ ಅಜ್ಜಿ ಜೊತೆ ಏನಾದರೂ ಮಾತಾಡಲೇಬೇಕು, ಬಿಡಬಾರ್ದು. ಹೋಗೋದಕ್ಕೆ ಒಪ್ಪಿಸ್ಬಿಟ್ಟು ಅದೇ ತಕ್ಷಣ ಖಾಲಿ ಮಾಡಬೇಕು, ಇಲ್ಲಾಂದರೆ ಮನ್ಸು ಚೇಂಜ್ ಮಾಡ್ಕೊಬಿಡ್ತಾರೆ ಅಜ್ಜಿ. ಅದೇ ಕ್ರಮಿ ಇಷ್ಟ ಆಗಿಲ್ವಾ ಇಲ್ಲಿ? ಇಲ್ಲ ಅಜ್ಜಿ ಇಷ್ಟ ಆಗಿದೆ, ತುಂಬ ಇಷ್ಟ ಆಗಿದೆ. ಆದ್ರೂ ಎಲ್ಲ ತುಂಬ ಕೆಲಸ ಪೆಂಡಿಂಗ್ ಇತ್ತು. ಅದಕ್ಕೆ ಹೋಗಿದ್ದು ಬಂದುಬಿಡೋಣ ಅಲ್ಲಿ, ಅದು ಸ್ವಲ್ಪ ದಿನ ಇರೋಣ, ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬೇಕಾದ್ರೆ ಆಮೇಲೆ ಬರೋಣ ಅಂತ ಹಂಗೆ ಯೋಚನೆ ಮಾಡ್ತಾ ಇದ್ವಿ. ತುಂಬ ಕೆಲಸ ಇತ್ತು ಅಜ್ಜಿ. ಅದೇ ಮಾವನಿಗೆ ಸ್ವಲ್ಪ ದಿನ ಹುಷಾರಿರಲಿಲ್ವಲ್ಲ, ಮಾವ ಅಲ್ಲಿಗೆಲ್ಲ ಹೋಗಿರಲಿಲ್ಲ, ಎಲ್ಲ ಕೆಲಸ ಆಗಿತ್ತು. ಆಮೇಲೆ ಸೂರ್ಯ ಅವರು ಇವರಿದ್ರಲ್ಲ ನಿಮ್ಮ ಮೊಮ್ಮಗ, ಅವರು ಸಹ ಇಲ್ಲಿಗೆ ಕೆಲ್ಸಕ್ಕೆ ಹೋಗ್ತಿದ್ರಲ್ಲ, ಅವಾಗ ಅದೆಲ್ಲ ಹಂಗೆ ಪೆಂಡಿಂಗ್ ಉಳ್ಕೊಬಿಟ್ಟಿತ್ತು. ಈಗ ಸ್ವಲ್ಪ ದಿನದಲ್ಲಿ ಅಲ್ವಾ ಅವ್ರು ಕೆಲಸ ಬಿಟ್ಬಿಟ್ಟಿರೋದು, ಎಲ್ಲ ಕೆಲಸ ಹಾಗೆ ಉಳ್ಕೊಂಡಿದೆ. ಅದಕ್ಕೆ ಕಂಪ್ಲೀಟ್ ಮಾಡಿಬಿಟ್ಟು ಬರ್ಬೋದಾಗಿತ್ತು ಅಂತ. ಉಂಕನಜ್ಜಿ ಹೊಸ ಕೆಲಸ ಇಲ್ಲ, ಅದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಬರ್ಬೋದಾಗಿತ್ತು. ಅದಕ್ಕೆ ಸೂರ್ಯವ್ರಿಗೆ ಅಡುಗೆ ಎಲ್ಲ ಮಾಡ್ಕೊಳಕ್ಕೆಲ್ಲ ಹೋಗ್ಬೇಕಲ್ಲ. ಅದಕ್ಕೆ ಕಣಜ್ಜಿ, ಅತ್ತೆ ಇಲ್ಲಿ ಮಾವನ ನೋಡ್ಕೊಂಡಿರ್ತದೆ, ಹೋಗಿದ್ದು ಬೇಕಾದ್ರೆ ವಾಪಸ್ ಬಂದುಬಿಡ್ತೀವಿ. ಏನು ಬೇಡ ಕತೆ, ಸುಮ್ಮನಿರಿ. ಚೆನ್ನಾಗದಲ್ಲ ಮಳೆಯ ನಾಟಕವೇ. ಅಲ್ಲ 2 ತಿಂಗಳು 3 ತಿಂಗಳು ಇರ್ತೀನಿ ಅನ್ಕ ಬಂದವರು ಇನ್ನೂ ಒಂದು ವಾರ ತುಂಬಿಸಿಲ್ಲ. ಆಲೆ ಹಿಂಗೆ ಆಡ್ತಾ ಕೂತಿದ್ದೀರಲ್ಲ? ಇಲ್ಲ ಅಜ್ಜಿ, 2 ತಿಂಗಳೇನು ತುಂಬ ದಿನ ಇಲ್ಲೇ ಇರ್ತೀವಿ. ಆದರೆ ಇವಾಗ ಕೆಲಸ ಮುಗಿಸ್ಬಿಟ್ಟು ಬಂದ್ಬಿಡ್ತೀವಿ ಅಜ್ಜಿ. ಏನು ಬೇಡ ಕತೆ, ಒಂದು 3 ತಿಂಗಳು ಅಚ್ಚುಕಟ್ಟಾಗಿ ಇದು ಬಿಡಿ. ಆಮೇಲೆ ಬೇಕಾರೆ ಇರ್ತೀನಿ ಅಂದರೆ ಇರಿವ್ರಿ, ಇಲ್ಲ ಹೋಯ್ತೀನಿ ಅಂದರೆ ಕೆಲಸ ಅದೇ ಅಂದರೆ ಹೋಗಿವ್ರಿ. ಈಗ ಮಾತ್ರ ಅಚ್ಚುಕಟ್ಟಾಗಿ ಇದು ಬಿಡಿ ಅಷ್ಟೇ. ಹೆಂಗಿದ್ರು ನಿಮ್ಮ ಅವನಿಗೂ ಹುಷಾರಿಲ್ಲ, ಅವನುವೇ ಸುಮ್ಮನೆ ಕುತ್ಕೊಳ್ಳೋಕೆ ಆಯ್ತಿಲ್ಲ. ನಿಮ್ಮ ಜೊತೆಗೆ ಅಚ್ಚುಕಟ್ಟಾಗಿ ಇದ್ದಂಗೆ ಆಯ್ತದೆ. ಆಮೇಲೆ ಬೇಕಾದ್ರೆ ನೀವು ಹೋದ್ರು ವಾರಕ್ಕೊಂದೊಂದು ಟ್ರಿಪ್ ಬಂದ್ಬಿಟ್ಟು ಇದು ಬಿಟ್ಟು ಹೋಗಿವ್ರಂತೆ. ಈಗ ಮಾತ್ರ ಹೋಯ್ತೀನಿ ಮಾಡ್ತೀನಿ ಅನ್ನೋದು ಮಾತ್ರ ಎತ್ತಕ್ಕೆ ಹೋಗ್ಲೇಬೇಡಿ. 2-3 ತಿಂಗಳ ಗಂಟೆ ಮಾತ್ರ ಕಳ್ಸೋಕ್ಕೆ ಆಯ್ಕಿಲ್ಲ. ನಾನು ಅನ್ಕೊಂಡಿದ್ದೆ ಇಲ್ಲೇ ಇಸ್ಕೊಳ್ಳೋದ, ಅಲ್ಲಿಗೆ ಏನು ಮಾಡಕ್ಕೆ ಹೋದಾರು ಅಂತ. ನಿಮ್ಮ ಮಾವನುವೆ ನಿಮ್ಮ ಅತ್ತೆನುವೆ ಕೇಳಿಲ್ಲ. ಬುಡಿ ಎಲ್ಲಿ ಕೆಲಸ ಎಲ್ಲ ಇರ್ತವೆ, ಹೋಗಿದ್ದು ಬರಲಿ ಅಂದರು, ಸಿಕ್ಕಿಲ್ಲ ತಪ್ಪು. ಅಲ್ಲ ನಿಮ್ಗೆ ಕೆಲಸ ಇರ್ತಾವಲ್ಲ, ನೀವು ಮಾಡ್ಕೊಂಡು ಬರೀರಂತೆ. ಈಗ ಸುಮ್ಮನೆ ಇದ್ಬಿಡಿ ಒಂದು 3 ತಿಂಗಳು ಅಲ್ಲಿ ಗಂಟೆ, ಒಂದು 3 ತಿಂಗಳು ಗಂಟೆ ಸೂರಿ ಏನಾದ್ರು ಕೆಲಸ ಕೇಮಿ ಏನಾದ್ರು ಇದ್ದರೆ ಹೋಗಿದ್ದು ಬರ್ತಾನೆ. ತರನಾಗ ಹೋಯ್ತಾನೆ, ಸಂಜೆ ವಾಪಸ್ ಬಂದ್ಬಿಡ್ತಾನೆ. ಕತೆ ತಲೆಗೆಲ್ಲ ಕೆಡಿಸ್ಕೊಬೇಡಿ, ಏನು ಭಾರಿ ಹಾಕಿಲ್ಲ. ಒಂದು 6 ಗಂಟೆಗೆ ಹೊರಟ್ರು 9 ಗಂಟೆ ಅಲ್ಲೇ ಇರ್ಬೋದು. 9 ಗಂಟೆಯಿಂದ ಒಂದು 3 ಗಂಟೆ ಕೆಲಸ ಮುಗಿಸ್ಕೊಂಡು 3 ಗಂಟೆಗೆ ಹತ್ತಿದ್ರು ಒಂದು 7-8 ಗಂಟೆ ಗಂಟೆ ಮನೇಲೇ ಇರ್ತಾನೆ. ಅದಕ್ಕೆ ಯಾಕಂತ ತಲೆ ಕೆಡಿಸ್ಕೋಬೇಕು ಅದಕ್ಕೆಲ್ಲವ? ಯಾಕ್ರಮಿ ಇಷ್ಟ ಇಲ್ವಾ ಇರೋಕ್ಕೆ? ಇಲ್ಲ ಅಜ್ಜಿ ಇಷ್ಟನೇ. ಏನಿಂಗೆ ಇಷ್ಟನೇ ಅಂದ್ಬಿಟ್ರೆ ಆಗ್ಬಂಗೆ ಹೇಳ್ತಾ ಕೂತಿದ್ದೀರಲ್ಲ? ಅಲ್ಲಕ್ಕ ನಮ್ಮ ಕೆಲಸ ಇತ್ತಲ್ಲ ಅದಕ್ಕೆ. ಅಲ್ಲ ಇಬ್ರಿಗೆ ಹೇಳ್ತಾರೆ ತಲೆಗೋಯ್ತಲ್ವಾ? ತಲೆಗೋಯ್ತದ ಇಲ್ವೋ? ಸರಿ ಕೆಲಸ ಇದ್ರೆ ಇರ್ಲಿ ತಕೋ, ಅಕ್ಕೇನಂತೆ ಸೂರ್ಯ ಹೋಗಿ ಮಾಡ್ಕೊಬತ್ತಾನೆ. ಅಲ್ಲಿ ನಿಮ್ಗೇನು ಕೆಲಸ ಇರೋದು ಏನಿಲ್ವಾ? ನಿಮ್ಮ ಅತ್ತೆ ನಿಮ್ಮ ಮಾವನುವೆ ಏನೂ ಇಲ್ಲ ಮನೇಲಿ ಇರ್ತಿದ್ರು ಅಂತ ಅಲ್ಲಿರಂಗೆ ಇಲ್ಲಿ ಇರೋದು, ಕೆಲಸ ಮಾಡ್ಕೊಂಡು ಅಷ್ಟೇ. ಅದಕ್ಕೇನು ಕೆಲಸ ಮಾಡೋಕ್ಕೈತಲ್ವಾ? ಏನಾದ್ರೂ ಅಡುಗೆ ಏನೂ ರುಚಿ ಇಲ್ಲ, ಉಪ್ಪು ಹುಳಿ ಖಾರ ಏನೂ ಇಲ್ಲ, ಬರೀ ಸಪ್ಪೆ ಹೊಸಿ ಹಚ್ಕಟಾಗಿ ಮಾಡೋದು ಕಲ್ತ್ಕೊಳ್ಳಿ ಅಡುಗೆಯ. ಹಂಗೆ ಮಾಡ್ರ ಜನ ಉಪ್ಪು ಹುಳಿ ಖಾರ ಏನು ಇಲ್ಲದೆ? ಇಲ್ಲ ಅಜ್ಜಿ, ಹಾಗೆ ಮಾಡ್ತಿದ್ದು. ಅಲ್ಲಿ ಮಾವ್ರಿಗೆಲ್ಲ ಹುಷಾರಿಲ್ವಲ್ಲ, ಅದಕ್ಕೆಲ್ಲನೂ ಲಿಮಿಟಲ್ಲಿ ತಿನ್ನಬೇಕು. ಜಾಸ್ತಿ ಉಪ್ಪು ಹುಳಿ ಖಾರ ಜಾಸ್ತಿ ತಿನ್ನಕ್ಕೆ ಹೋಗ್ಬಾರ್ದು. ಅಲ್ಲ ಚೆನ್ನಾಗಿರೋರ್ಗು ರೋಗಿಷ್ಟ್ರಂಗೆ ಅಡುಗೆ ಮಾಡಾಕದ, ಹಂಗೆ ಬೇಯಿಸಾಕದ, ಖರ್ಚಾಗೋ ಸಾಮಾನು ಖರ್ಚಾಯ್ತವೆ. ನಾಳೆ ರುಚಿ ಇಲ್ದಾನೆ ಬರೀ ತಿನ್ನಕ್ಕದ. ಬರೀ ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ, ಹಚ್ಕಟಾಗಿ ಮಾತಾಡ್ತಿದ್ರಿ ಕದ್ಬಿಡಿ. ಏನು ಸಪ್ಪೆ ಊಟ ತಿನ್ಕೊಂಡು ಅದಕ್ಕೆ ಎಲ್ಲವ ಹಿಂಗೆ ಮಣಿಕಣಂಗಿರೋದು. ಹೆಣ್ಮಕ್ಳು ಅಂದರೆ ಹೆಂಗಿರ್ಬೇಕು? ಮೈಕೈ ತುಂಬ್ಕೊಂಡು ಏನೋ ಹಚ್ಕಟಾಗಿರ್ಬೇಕು. ನೀವು ನೋಡಿದ್ರೆ ಹಿಂಗಿದ್ದೀರಲ್ಲ. ಅಲ್ಲ ಕಣ್ರುಕ್ಮಣಿ, ಅದೇನು ನಿನ್ನ ಜುಟ್ಟು ಅಚ್ಚುಕಟ್ಟಾಗಿ ಎಣ್ಕೊಂಡು, ಅಚ್ಚುಕಟ್ಟಾಗಿ ನೆತ್ತಿಗೆ ಎಣ್ಣೆ ತಿಕ್ಕೊಂಡು, ಕೈಗೆ ಎಣ್ಣೆ ಅಚ್ಚುಕಟ್ಟಾಗಿ ಎಣ್ಕೊಂಡು ಬಾಚ್ಕೊಂಡು ಗೊತ್ತಾನೆ. ಅದೇನೋ ಕಟ್ಕೊಂಡ್ರದು? ಇಲ್ಲ ಅಜ್ಜಿ, ಅವಾಗೆಲ್ಲ ಹೀಗೆ ಕಟ್ಕೊ ಅಭ್ಯಾಸ ಆಗ್ಬಿಟ್ಟಿದೆ ಅಜ್ಜಿ. ಸರಿ ಕತೆ ಹಂಗೆ ಕಟ್ಕೊ, ನೆತ್ತಿಗೆ ಎಣ್ಣೆ ಹಾಕೊಂಡು ಇರು. ಅಲ್ಲ ಮದುವೆ ಆದ ಹೆಂಗಸರು ಹೆಂಗಿರಬೇಕು? ಅಚ್ಚುಕಟ್ಟಾಗಿ ತಲೆಗೆಲೆ ಬಾಚ್ಕೊಂಡು, ನೆತ್ತಿಗೆ ಎಣ್ಣೆ ತಿಕ್ಕೊಂಡು, ಕೈಗೆ ಎಣ್ಣೆನೆಲ್ಲ ಬಿಸಿ ಮಾಡ್ಕೊಂಡು, ನೆತ್ತಿಗೆ ಒತ್ಕೊಂಡು ಚೆನ್ನಾಗಿರಬೇಕು. ಅದು ಬಿಟ್ಟು ಎಣ್ಣೆ ಅದೆಂಥವು ಎಣ್ಣೆಗಿನೇ ಹಾಯ್ಕೊಂಡು ಅದೇನೋ ನನಗೆ ನೀವು ಹತ್ರ ಬಂದುಬಿಟ್ರೆ ಸಾಕು, ನನಗೆ ತಲೆ ಸುತ್ತು ಬರ್ತದೆ ಕಣ್ರವ.
ಅದೆಂತ ಎಣ್ಣೆ ಹಾಕಿರೋ ತಲೆಗೆ ತಲೆ ನೋವೇ ಬರ್ತದೆ. ಇಲ್ಲೇ ಇನ್ನೊಂದು ನಮ್ಮ ಹೊಲ ಅದಲ್ಲ, ಅದೊಂದು 3 ಹೊಲಗಳು ಕಳೆದ್ರೆ ಅಲ್ಲೊಂದು ಇದು ಮಾಡ್ತಾರೆ, ತೋಟ ಅದೇ ತೆಂಗು ತೋಟ. ಅವರು ಎಣ್ಣೆ ಮಾಡ್ತಾರೆ, ಕೊಬ್ಬರಿ ಎಣ್ಣೆ. ಅದ ತಂದು ಕೊಟ್ಟನಂತೆ. ಅಚ್ಚುಕಟ್ಟಾಗಿ ಕಾಯಿಸ್ಕೊಂಡು ತಿಕ್ಕಿ ಕೈ ಎಣ್ಣೆ ಅದೇ ಕೈ ಎಣ್ಣೆ ಮಾಡಿ ಮಡಗಿವ್ನಿ, ಬಿಸಿ ಬಿಸಿ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಒತ್ತಿ ಗೊತ್ತಿ. ಈಗ ಸಂಜೆ ನಾನೇ ಬಂದು ಹೊತ್ಕೊಟ್ಟನು. ಬೇಡ ಬಿಡಿ ಅಜ್ಜಿ, ನಾನೇ ಹಾಕೋತೀನಿ. ನೀವು ಆಕಳನ್ನ ನೋಡಿಲ್ವಾ? ಒಂದೊಂದು ಚೂರು ಚೂರು ತಗೊಂಡು ಮೇಲೆ ಏನೋ ನೋದೋದೋ ಬುಟ್ಟೋದು ಅನ್ನಂಗೆ ಹಾಕತ್ತಿದ್ದೀರಲ್ಲ, ಅಚ್ಚುಕಟ್ಟಾಗಿ ಒತ್ತಬೇಕು ಉಜ್ಜಿ. ಎಣ್ಣೆ ಹಾಕೋದು ಕಲ್ತಿಲ್ಲ, ಏನು ಕಲ್ತಿಲ್ಲ. ಎಲ್ಲರೂ ಮಕ್ಳು ಹೇಳ್ಕೊಡ್ತಾರಲ್ಲ ಮಗಿಗೆ, ಸಣ್ಣ ಮಗಿಗೆ ಎಲ್ಲರೂ ಒಂದಿಂದ ಎಲ್ಲನೂ ಹೇಳ್ಕೊಬರ್ಬೇಕಲ್ಲ. ಸರಿ, ಅದೇನೋ ಸೋಪು ಗೀಪು ಎಲ್ಲನೂ ಹಾಕ್ತಿದ್ದೀರಲ್ಲ, ಅದೆಂತೆಂಥ ಸೋಪು ಗೀಪ್ನೆಲ್ಲವೇ ಏನೋ ಔಷಧಿ ಡಬ್ಬದಲ್ಲಿ ಇಷ್ಟು ಉದ್ದಾವೆ, ಅವನ್ನೆಲ್ಲ ಬಿಸಾಕ್ಬಿಟ್ಟು ಅಚ್ಚುಕಟ್ಟಾಗಿ ಕಳ್ಳೆ ಸಿಟ್ಟು ಅಷ್ಟು ಪುಡಿನ ಹಾಕೊಂಡು ಮೈ ಕೈ ತಿಕ್ಕೊಂಡು ನೀರು ಇಕ್ಕಳಿ, ಸೀಗೆ ಪುಡಿಯದೆ ಅದನ್ನ ತಲೆಗಾಕಳಿ. ಆಮೇಲೆ ನೀರು ಇಕ್ಕೋಕ್ಕಿಂತ ಮುಂಚೆಗ್ಲೆಯ ಒಂಚೂರು ಕೊಬ್ಬರಿ ಎಣ್ಣೆಗೆ ಕುದ್ದು ಅಗಸೆ ಬೀಜ ಆಮೇಲೆ ಮಡ್ಗಿನೋ ಡಬ್ಬದಲ್ಲಿ ತುಂಬಿ ಅವನು ಚೆನ್ನಾಗಿ ನೀರಿಗೆ ಕುದಿಸ್ಬಿಟ್ಟು ಅಲ್ಲಿ ಲಾಳೆ ಬರ್ತದೆ, ಸೋಸ್ಕೊಂಡು ಅದು ತಗೊಂಡು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು 2 ಕಲ್ಸ್ಕೊಂಡು ತಲೆಗೆ ಹಾಕಳಿ ಉಜ್ಜಿ. ಆಮೇಲೆ ನೀರು ಇಕ್ಕಳಿ, ಸೀಗೆ ಪುಡಿ ಹಾಕೊಂಡು ಏನು ಕೂದಲು ತಂಪಗೆ ಬರ್ತದೆ. ನೀವು ನೋಡಿದ್ರೆ ಏನೇನೋ ಹಾಕೊಂಡು ಕೂದಲೆಲ್ಲ ಒಂದಿಷ್ಟು ಉದ್ದಕ್ಕೆ ಮಾಡ್ಕೊಂಡು ಕೂತಿದ್ರಿ. ಹಾಂ ಸರಿ ಅಜ್ಜಿ. ಅಲ್ಲ ಅಜ್ಜಿ, ಇನ್ನು 3 ತಿಂಗಳೇನೆ ಬೇಕಾ ನಾವು ಊರಿಗೆ ಹೋಗೋದಕ್ಕೆ? ಅದಕ್ಕೆ ನಿಮ್ಗೆ ಇಷ್ಟ ಇಲ್ವೇ ಇರೋಕ್ಕೆ? ಹಾಂ ನೀವು ಅಜ್ಜಿ ಪುಡಿ ಇಷ್ಟಕತೆ ಇಷ್ಟನೇ ಹಂಗೆಲ್ಲ ಕೇಳಿದ್ದು ಅಷ್ಟೇ. ಇಲ್ಲ ಇನ್ನು 3 ತಿಂಗಳೇ ಹಾಕಬೇಕು, ಅಲ್ಲಿಗಂಟ ಇರಿ, ಆಮೇಲೆ ಹೋಗಿವ್ರಂತೆ. ಅಲ್ಲ ನಮಗೂ ವಯಸ್ಸಾಯ್ತು, ಇನ್ಯಾರು ಆಸೆ ಮಾಡೋವು ನಾವು? ಆಗ್ಲಿಂದ ಅಲ್ಲೇ ಇದ್ದೀರಿ, ಒಂದು 3 ತಿಂಗಳು ಇರೋಕ್ಕಾಯ್ಕಿಲ್ವಾ? ಅದು ಏನೋ ಆಡಿರೋಕಂದ್ರಪ್ಪ ಎಲ್ಲವ ನಿಮ್ಮದೇ ನೋಡ್ಕೊತಿದ್ರಿ. ಮನೇಲಿ ವಯಸ್ಸಾದವರು ಮುತ್ಕ್ರವ್ರೆ ಮುಟ್ಟವ್ರೆ, ಅವರು ನೋಡ್ಕೊಳ್ಳೋದ, ಅವ್ರ ಖುಷಿಗೂ ಕಾಣದ ಅಂದಿರ ಎಲ್ಲವ ನಿಮ್ಮದು ನೋಡ್ಕೊತಿದ್ದೀರಿ. ಕತೆ ಏನಾದ್ರು ಮಾಡ್ಕೊಳ್ಳಿ, ಒಂದು 3 ತಿಂಗಳು ಇರಿ. ಇರ್ಸ್ಕೊಳಕ್ಕೂ ಇವ್ರನ್ನ ಬಲ್ವಂತ ಮಾಡಬೇಕು, ಇಷ್ಟು ಕಷ್ಟದಿಂದ ಇರ್ಸ್ಕೋಬೇಕು ನೋಡಿ ಇವ್ರನ್ನ. ಅಲ್ಲ ಮಕ್ಕಳು ಬೇಕು ಮೊಮ್ಮಕ್ಕಳು ಬೇಕು ಅಂದ್ಬಿಟ್ಟು ಇಂಥ ಬಲವಂತದಿಂದ ಇರ್ಕೋಬೇಕಾ? ಇಷ್ಟಪಟ್ಟು ಇರ್ಸ್ಕೊಂಡ್ರೆ ಚಂದ, ನಮಗೂ ಚಂದ ನಿಮಗೂ ಚಂದ. ಇದೇನು ನಿಮಗೆ ಬಲವಂತದಿಂದ ಅದು ಯಾಕಂಗೆ ಆಡಿಬೇಕಂದ್ರವ? ಅಲ್ಲ ಇವು ನಿಮಗೆ ಅಜ್ಜಿ ತಾತಲ್ಲ ಸ್ವಲ್ಪ ಆಸೆ ಇಲ್ಲ, ಏನೂ ಇಲ್ಲ. ಭಾರಿ ಚೆನ್ನಾಗಿ ಆಡ್ತಿದ್ರಿ ಕತ್ ಬಿಡಿ. ನಿಮ್ಮ ಕೆಲಸನೇ ನಿಮ್ಗೆ ದೊಡ್ಡದಾಗೋಯ್ತು. ಆಗ್ಲಿಂದವ ನಾವು ನಮ್ಮ ಕೆಲಸ ದೊಡ್ಡದವ್ರಿಗೆ ಕೂತಿದ್ರೆ ನಿಮ್ಮನ್ನೆಲ್ಲ ಯಾರು ಸಾಕವರು, ಯಾರು ಮಟ್ಟವರು? ಚೆನ್ನಾಗದೆ ಒಳ್ಳೆಯ ನಿಮ್ಮ ಇಷ್ಟ, ಏನಾದ್ರು ಮಾಡ್ಕೊಳ್ಳಿ. ಒಂದು 2-3 ತಿಂಗಳು ಇರಿ ಅಷ್ಟೇ. ಅದು ಇರ್ಸ್ಕೊಳಕ್ಕೂ ಬಲವಂತ ಮಾಡಬೇಕು, ಆಮೇಲೆ ಹೋಗೋಕಾರು ಹೋಗಿ ಬಿಡೋಕಾರು ಬಿಡಿ. ಏನು ನಮ್ಗೆ ಕೇಳಕ್ಕೆ ಹೋಗ್ಬಿಡಿ ಅಷ್ಟೇ. ಏನಾರು ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ನಾವೇ ಹಾಡಿ ನಿಮ್ಮ ಜೊತೆ ಸಾಕಾಗೋಯ್ತದೆ. ಎಷ್ಟು ಅಂತ ಹೇಳೋದು ನಿಮಗೆ? ಅರ್ಥ ಮಾಡ್ಕೊಳಕ್ಕಿಲ್ಲ. ಎಷ್ಟು ಉದ್ದಾಗಿದ್ರಿ, ಇಷ್ಟು ದೊಡ್ಡವರಾಗಿದ್ರಿ, ಅರ್ಥ ಮಾಡ್ಕೊಳಕ್ಕಿಲ್ಲ. ಎಲ್ಲನೂ ಬಿಡಿಸೇ ಹೇಳ್ಬೇಕು ನಾವು. ಬಿಡಿಸೆಯ 3 ಜನ ಎತ್ಬಿಟ್ಟು ಎಲ್ಲ ಕಡ್ದೋದ್ರು. ಈಗ ಇವ್ರು ಮಾತ್ರ ಹೆಂಗೋ ನೋಡ್ಕೊಳಕ್ಕೆ ಆದಾಗ ಬರೋನು ನಮ್ಮನ್ನ ಕರೆದ ಬಾಲ್ದಿಗೆ ಅಂತ. ಅರೆ ಏನು ಮಾಡೋದು, ನಮ್ಗೆ ಹೈಕಿಲ್ಲ ಅಲ್ಲಿ ಇರಕ್ಕೆ ಹೈಕಿಲ್ಲ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದ್ಬಿಟ್ಟು ಏನೋ ನಿಮ್ಮ ಅವನೇನು ದೂರಕ್ಕೆ ಹೋಗ್ಬಾರ್ದು, ಅವ್ನು ನೋಡ್ಕೊತಾನೆ. ಅವರಿಬ್ರು ಬಿಟ್ಬಿಟ್ಟು ಹೋಗಿದ್ರು. ಆದರೆ ಅಲ್ಲಿ ಉಳ್ಕೊಬಿಡೋರೆಲ್ಲ ನನ್ನ ಜೊತೆಗಿರ್ಬೇಕು ಅಂತ ಆಸೆ ಐತಿಲ್ವ ನಮಗೆ? ಈಗೇನೋ ಇಷ್ಟಪಟ್ಟು ಬಂದವನೇ, ನೀವು ಇಷ್ಟ ಇದ್ರೆ ಇರ್ರಿ, ಇಲ್ಲ ಅಂದರೆ ಹೋಗಿ. ನನ್ನ ಮಗನೂ ಸೊಸೆನೂ ಇರ್ತಾರೆ, ಹೆಂಗೋ ಕಾಲ ಕಳಿತೀವಿ ಕತೆ. ನಿಮ್ಮ ಇಷ್ಟ, ಏನಾರು ಮಾಡ್ಕೊಳ್ಳಿ. ನಿಮ್ಗೇನು ಹೇಳೋಕ್ಕಾಯ್ಕಿಲ್ಲ, ನಾವು ಬುದ್ಧಿವಾದವ ಎಲ್ಲಿ ಗಂಟ ಹೇಳೋದು. ಮರ ಹತ್ತವ್ರನ್ನ ಎಲ್ಲಿ ಗಂಟ ತಿಗ ಎತ್ತಿ ಮೇಕತ್ ತಳ್ಳೋದು, ಎಷ್ಟು ಗಂಟ ತಳ್ತೀವಿ. ಆಮೇಲೆ ಬುದ್ಧಿ ಹೇಳಿದ್ರೆ ಎಷ್ಟು ತಾನೇ ಹೇಳೋಕ್ಕಾಗೋದು? ಹಂಗೆ ಇದುವೆ ನಿಮ್ಮ ಇಷ್ಟ ಕಂಡ್ರವ, ನಿಮ್ಮ ಇಷ್ಟ. ಸುಮ್ಮನೆ ಬೇಜಾರು ಮಾಡಬೇಡಿ. ಇರೋ ಗಂಟ ಖುಷಿಯಾಗಿ ನೆಮ್ಮದಿಯಿಂದ ಇದ್ಬಿಟ್ಟು ಹೋಗಿ. ಏನು ಬಲವಂತ ಮಾಡಿ ಇಲ್ಲೇ ಕೂಸ್ಕೊಳಕ್ಕಾಯ್ಕಿಲ್ಲ, ಹಾಗಾಗಿ ಕಟ್ಟಿ ಕೈ ಕಟ್ಟಿ ಕೂಸ್ಕೊಳಕ್ಕಾಯ್ಕಿಲ್ಲ. ಇಷ್ಟದಿಂದ ಇರಬೇಕು ಅಷ್ಟೇ. ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ